ರಾಜ್ಯದ ಹಲವೆಡೆ ವರುಣನ ಆರ್ಭಟ ಆರಂಭವಾಗಿದೆ. ಧಾರವಾಡದಲ್ಲಿ ಸುರಿದಂತಹ ಧಾರಾಕಾರ ಮಳೆ, ನಿನ್ನೆ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ತೋಟದ ಮನೆಯಲ್ಲಿದ್ದಂತಹ ಕುಟುಂಬ ದಿಗ್ಬಂಧನಕ್ಕೆ ಒಳಗಾಗ್ಬಿಟ್ಟಿದೆ. ಮನೆ ಸುತ್ತ ಹಳ್ಳದ ನೀರು ಆವರಿಸಿಬಿಟ್ಟಿದೆ. ಆತಂಕದಲ್ಲಿ ಪತಿ ಪತ್ನಿ ಹಾಗೆ ಇಬ್ಬರು ಮಕ್ಕಳು ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಯಮನೂರ ಗ್ರಾಮದ ಬಳಿಯ ತೋಟದ ಮನೆ ಸದ್ಯ ಮನೆಯ ಮೇಲ್ಭಾಗದಲ್ಲಿರುವಂತಹ ಕೊಠಡಿಗಳಿಗೆ ಶಿಫ್ಟ್ ಆಗಿದೆ ಈ ಕುಟುಂಬ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಮನೂರ ಗ್ರಾಮದ ಬಳಿ ಇರುವಂತಹ ತೋಟದ ಮನೆ ಇದು. ಹಳ್ಳದ ನೀರು ಮನೆಯ ಸುತ್ತ ಸಂಪೂರ್ಣವಾಗಿ ಆವರಿಸಿಬಿಟ್ಟಿದೆ. ಮನೆಯಿಂದ ಹೊರಗಡೆ ಬರುವುಕಾಗದಂತಹ ಸ್ಥಿತಿ ಮನೆಯ ಒಳಭಾಗದಲ್ಲಿ ಇರುವಂತವರಿಗೆ 4 ಜನ ಇದ್ದಾರಂತೆ. ಈ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಶಿಫ್ಟ್ ಆಗಿದ್ದಾರೆ. ಮನೆಯ ಒಳಗೂ ಕೂಡ ನೀರು ತುಂಬಿಕೊಂಡಿರೋದ್ರಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ ಹೇಳಿ. ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದ ಮನೆ ಸಂಪೂರ್ಣ ಜಲಾವೃತ. ಮನೆಯ ಒಳಭಾಗದಲ್ಲಿ ಸಿಕ್ಕಾಕೊಂಡಿರುವಂತವರನ್ನ ಗಮನಿಸ್ತಾ ಇದ್ದೀರಿ. ಮನೆಯ ಮೇಲ್ಭಾಗಕ್ಕೆ ಶಿಫ್ಟ್ ಆಗಿದ್ದಾರೆ, ಅಂದ್ರೆ ಮೇಲ್ಮಹಡಿಗೆ ಶಿಫ್ಟ್ ಆಗಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಬೇಕು ಇಫ್ ಇನ್ ಕೇಸ್ ಈ ನೀರಿನ ಪ್ರಮಾಣ ಇಳಿಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.